ಹಾಯ್ ಫ್ರೆಂಡ್ಸ್, ನೀವು ವಾಟರ್ ಟನಲಿಂಗ್ನ ಕೇಳಿರ್ಬೋದು, ಆದರೆ ಯಾವತ್ತಾದರೂ ಕ್ವಾಂಟಮ್ ಟನಲಿಂಗ್ನ ಕೇಳಿದ್ದೀರಾ? ಇಮ್ಯಾಜಿನ್ ಮಾಡಿಕೊಡ್ರಿ, ನೀವು 4 ಗೋಡೆ ಮಧ್ಯೆ ಇದ್ದೀರಾ ಅಂತ. ನೀವು ಆ ಗೋಡೆನ ಬ್ರೇಕ್ ಮಾಡ್ದೇ ದಾಟೋದಕ್ಕೆ ಸಾಧ್ಯನಾ? ಆದರೆ ಕ್ವಾಂಟಮ್ ಫಿಸಿಕ್ಸ್ನಲ್ಲಿ ಅದು ಸಾಧ್ಯ. ಇಲ್ಲಿ ನೀವಿರೋ ಜಾಗದಲ್ಲಿ ಆಟಮ್ಗಿಂತ ಚಿಕ್ಕದಾದಂಥ ಪಾರ್ಟಿಕಲ್ ಇರುತ್ತೆ. ಅದು ಆ್ಯಕ್ಚುಲಾಗಿ ವೇವ್ ನೇಚರ್ನಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಅದು ಈಸಿಯಾಗಿ ಗೋಡೆಯಲ್ಲಿರುವ ಚಿಕ್ಕ ಚಿಕ್ಕ ಟನಲ್ಗಳನ್ನ ಹುಡುಕಿ ಅದರಿಂದ ಪಾಸಾಗಿ ಹೋಗಿಬಿಡುತ್ತೆ. ಇದಕ್ಕೇ ಕ್ವಾಂಟಮ್ ಟನಲಿಂಗ್ ಅಂತ ಹೇಳ್ತಾರೆ. ನಿಮಗೆ ಗೊತ್ತಿರಲಿ, ಪ್ರತಿದಿನ ಸೂರ್ಯನಿಂದ ಬೆಳಕು ಬರೋದಕ್ಕೆ ಇದು ಒಂದು ಮುಖ್ಯವಾದ ಕಾರಣ. ಸೂರ್ಯನೊಳಗೆ ಎನರ್ಜಿ ಉತ್ಪತ್ತಿ ಆಗಬೇಕಂತಂದರೆ 2 ಪ್ರೋಟಾನ್ಗಳು ಒಂದಕ್ಕೊಂದು ಕೊಲೈಡ್ ಆಗಬೇಕು. ಕೊಲೈಡ್ ಆಗಿ ಅವು ಎನರ್ಜಿನ ಉತ್ಪತ್ತಿ ಮಾಡ್ತವೆ. ಆದರೆ ಆ ಕೊಲೈಡ್ ಆಗೋದಕ್ಕೆ ಅವುಗಳ ಹತ್ರ ಪ್ರಾಪರ್ ಆದಂಥ ಎನರ್ಜಿ ಇರೋದಿಲ್ಲ. ಅದಕ್ಕಾಗಿ ಕ್ವಾಂಟಮ್ ಟನಲಿಂಗ್ ಸಹಾಯ ಮಾಡುತ್ತೆ. ಅಷ್ಟೇ ಏಕೆ, ಎಲೆಕ್ಟ್ರಾನಿಕ್ ಡಿವೈಸ್ಗಳಲ್ಲಿ, ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಗಳಲ್ಲಿ, ಇವನ್ ಬಯೋಲಾಜಿಕಲ್ ಪ್ರೊಸೆಸ್ ಲೈಕ್ DNA ಮ್ಯೂಟೇಷನ್ಗಳಲ್ಲಿ ಕೂಡ ಯೂಸ್ ಮಾಡ್ತಾರೆ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.